ಫಾರ್ ದ ಫಸ್ಟ್ ಟೈಮ್ ಭಾರತದ ಭಾಷೆಯೊಂದು ಇಂಟರ್ನ್ಯಾಷನಲ್ ಆಟಗಾರರ ಜರ್ಸಿ ಮೇಲೆ ಅಚ್ಚಾಗುತ್ತಿದೆ. ನಮ್ಮ ಕರ್ನಾಟಕದ ರೈತರ ಬ್ರ್ಯಾಂಡ್ ನಂದಿನಿಗೆ ಇಂದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮಾನ್ಯತೆ ದೊರಕುತ್ತಿದೆ. ಈ ಬಾರಿಯ ಐಸಿಸಿ ಕ್ರಿಕೆಟ್ನಲ್ಲಿ ಸ್ಕಾಟ್ಲೆಂಡ್ ತಂಡದ ಅಧಿಕೃತ ಪ್ರಾಯೋಜಕತ್ವದ ಸಂಸ್ಥೆಯಾಗಿ ನಂದಿನಿ ಹೊರಹೊಮ್ಮಿದೆ. ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡುತ್ತಿರುವುದು ನಮ್ಮದೇ ಅರ್ನಬ್ ಗೋಸ್ವಾಮಿಯ ರಿಪಬ್ಲಿಕ್ ಕನ್ನಡ ವಾಹಿನಿಯ ಕಣ್ಣು ಕೆಂಪಗಾಗಿಸಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರ್ಯಾಂಡ್ ಮಾಡೋದಕ್ಕೆ ಕೆಎಂಎಫ್ ಮುಂದಾಗಿದೆ. ಟಿ20 ವಿಶ್ವಕಪ್ನಲ್ಲಿ ಐರ್ಲೆಂಡ್, ಸ್ಕಾಟ್ಲೆಂಡ್ ತಂಡಕ್ಕೆ ಕೆಎಂಎಫ್ ಸ್ಪಾನ್ಸರ್ ನೀಡಿದೆ. ಆದ್ರೀಗ ಇದೇ ಸ್ಪಾನ್ಸರ್ ನೀಡಿರೋದು ವಿರೋಧ ಕೇಳಿ ಬಂದಿದೆ. ಅವನ್ಯಾರೋ ಉದ್ಯಮಿ ಹಾಕಿದ ಟ್ವೀಟ್ಗಳನ್ನೇ ಭಾರೀ ವಿರೋಧ ಎನ್ನುವಂತೆ ಬಿಂಬಿಸಲು ಹೊರಟಿದೆ. ರಿಪಬ್ಲಿಕ್ ಚಾನೆಲ್ಗೆ ಕನ್ನಡಿಗರು ಮುಟ್ಟಿ ನೋಡುವಂತೆ ಉತ್ತರ ನೀಡಿದ್ದಾರೆ.